ಸ್ನೇಹಿತರೆ, BSF ಟ್ರೇಡರ್ಸ್ ಮಾಡದ ನಿನ್ನೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿರ್ತಾರೆ. ಅದನ್ನು ಇಲ್ಲೇ ಮೊಬೈಲ್ ಮೂಲಕವೇ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದರದ್ದೇನು ಲಿಂಕ್ ಐತ್ಲೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್, ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಇಲ್ಲಿ ನೀವು ಡೈರೆಕ್ಟ್ ಇದಕ್ಕೆ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ, ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿರಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಇನ್ನೇನು ಲಿಂಕ್ ಕೊಟ್ಟನಲ್ಲ ಇಲ್ಲಿ ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿರೋದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಂದ್ರೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಲಾಗಿನ್ ಐತಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 1 2 ಒಂದನೇದು ಇಮೇಲ್ ID ಅಥವಾ ಮೊಬೈಲ್ ನಂಬರ್, ತೆಳಗೆ ಪಾಸ್ವರ್ಡ. ನೀವು ಮೊದಲೇನು ಅಪ್ಲಿಕೇಶನ್ ಹಾಕೋ ಮುಂದೆ ನೀವು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಯಾರು ಕೊಟ್ಟಿರ್ತಿರಲ್ಲ ಅದ್ರೊಳಗೆ ನೀವು ಮೊಬೈಲ್ ನಂಬರ್ ಹಾಕಿರಿ, ಇಲ್ಲಿಕ್ಕೆ ಇಮೇಲ್ ID ಹಾಕಿರಿ, ಅದ್ರ ಜೊತೆಗೆ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಹಾಕಿ ಐ ಆಮ್ ನಾಟ್ ರೋಬೋಟ್ ಐತಿರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದೊಂದು ವಿದ್ಯಾರ್ಥಿಗಳಿಗೆ ಪಾಸ್ವರ್ಡ್ ಗೊತ್ತಿರಂಗಿಲ್ಲ, ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲೈತೆ ನೋಡ್ರಿ ಫಾರ್ಗೆಟ್ ಪಾಸ್ವರ್ಡ್ ಐತ್ಲೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಪಾಸ್ವರ್ಡ್ ನಿಮಗೆ ಏನಾರು ಗೊತ್ತಿದ್ದಿದ್ದಿಲ್ಲ ಅಂದ್ರೆ, ಈಗ ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ ಮೊಬೈಲ್ ನಂಬರ್ ಹಾಕಿ ಐ ಆಮ್ ನಾಟ್ ಅ ರೋಬೋಟ್ ಇದ್ರ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಲಾಗಿನ್ ಐತೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬರ್ತೈತಿ. ನೀವು ಮೊಬೈಲ್ ನಂಬರ್ಗೆ ಹಾಕಿದ್ರೆ ಅಂದ್ರೆ ಮೊಬೈಲ್ ನಂಬರ್ಗೆ OTP ಬರ್ತೈತಿ. ಇಲ್ಲಿಕ್ಕೆ ನೀವು ಇಮೇಲ್ ID ಹಾಕಿ ಲಾಗಿನ್ ಮಾಡಿದ್ರೆ ಅಂದರೆ ಇಮೇಲ್ IDಗೆ ನಿಮಗೆ OTP ಬರ್ತೈತಿ. ನೀವು OTP ಎಂಟರ್ ಮಾಡಿ ನೆಕ್ಸ್ಟ್ ಐ ಆಮ್ ನಾಟ್ ಅ ರೋಬೋಟ್ ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಲೋಡ್ ಆಗತ್ತದ್ರಿ, ಇಲ್ಲಿ ನೋಡಿರಿ ಅದ್ರ ಮೇಲೆ ಟಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇದು ಗೈಡ್ಲೈನ್ಸ್ ಐತಿ, ಇದೇನು ಬೇಡ. ಇಲ್ಲಂದ್ರೆ ಇಲ್ಲಿ ಕ್ಲೋಸ್ ಐತೆ ನೋಡಿರಿ, ಕ್ಲೋಸ್ ಮಾಡಿರಿ. ಎಲ್ಲಂದ್ರೆ ತೆಳಗೆ ಬೇರೆ ಹಂಗೆ ಇಲ್ಲಿ ಐತೆ ನೋಡಿರಿ, ಈ ಆ್ಯಕ್ಷನ್ ಐತ್ಲೆ ಈ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ವ್ಯೂ ಪೋಸ್ಟ್ ಡೀಟೇಲ್ಸ್ ಐತಿ ಮತ್ತು ಪ್ರಿಂಟ್ ಪೋಸ್ಟ್ ಡೀಟೇಲ್ಸ್ ಐತಿ. ಮೂರನೇ ಆಪ್ಷನ್ ಪ್ರಿಂಟ್ ಅಡ್ಮಿಟ್ ಕಾರ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಮ್ಮದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿದ್ದು ಓಪನ್ ಆಕೈತಿ. ಈ ರೀತಿಯಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋದಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಒಂದೊಂದು ಅಭ್ಯರ್ಥಿಗಳಿಗೆ ಪಾಸ್ವರ್ಡ್ ಗೊತ್ತಿರಂಗಿಲ್ಲ, ಆಗಲೇ ತಿಳಿಸ್ಕೊಟ್ಟಿರ್ತೀನಿ ನೋಡಿರಿ ಫಾರ್ಗೆಟ್ ಪಾಸ್ವರ್ಡ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೋಬೋದು. ಮತ್ತು ನೀವು ಹೋಗೋ ಮುಂದೆ ಡಾಕ್ಯುಮೆಂಟ್ಸ್ಗಳನ್ನ ಯಾವ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಅಡ್ಮಿಟ್ ಕಾರ್ಡ್ ಒಳಗೆ ಮೊದಲು ಸೆಂಟರ್ ಕೊಟ್ಟಾರ ನೋಡ್ರಿ, ಎಕ್ಸಾಮಿನೇಷನ್ ಡೇಟಾ ಮತ್ತು ಟೈಮ್ ಇದ್ದಿರ್ತೈತಿ ಮತ್ತು ರಿಪೋರ್ಟಿಂಗ್ ಟೈಮ್ ಮತ್ತು ನೀವು ಯಾವ ವಿಳಾಸಕ್ಕೆ ಹೋಗಬೇಕು. ನೀವು ಎಕ್ಸಾಮಿನೇಷನ್ ಡೇಟ್ ನೋಡಿರಿ 6/1/2026 6 ಗಂಟೆ ಬೆಳಗ್ಗೆ 6 ಗಂಟೆಗೆ ನಿಮ್ಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಮತ್ತು ರಿಪೋರ್ಟಿಂಗ್ ಟೈಮ್ ಕೂಡ 6 ಕೊಟ್ಟಿರ್ತಾರೆ. ಮತ್ತು ಪ್ಲೇಸ್ ನೀವು ಯಾವ ವಿಳಾಸಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ 136 BN BSF ಮತ್ತು ಕೊಯಂಬತ್ತೂರು ತಮಿಳ್ನಾಡು, ಈ ವಿಳಾಸಕ್ಕೆ ನೀವು ಹೋಗ್ಬೇಕಾಕತಿ. ಮತ್ತು ಲೆಫ್ಟ್ ತಂಬ ರೈಟ್ ತಂಬ ಇದು ಸಿಗ್ನೇಚರ್ ಇದ್ದಿರ್ತಾವೆ, ಏನು ಬೇಡ್ರಿ. ಇಲ್ಲಿ ನೋಡಿರಿ ಈ ವಿಳಾಸಕ್ಕೆ ನೀವು ಹೋಗ್ಬೇಕಾಕತಿ. ಇದೇನು ಕೊಟ್ಟಿರ್ತಾರಲ್ಲ ಡೀಟೇಲ್ ಆಫ್ ಎಕ್ಸಾಮಿನೇಷನ್ ಸೆಂಟರ್, ಈ ವಿಳಾಸಕ್ಕೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಒಂದೇದ ಡಾಕ್ಯುಮೆಂಟ್ಸ್ ಯಾವ ಬೇಕಪ್ಪ ಅಂತಂದರೆ ಈಗೇನು ಅಡ್ಮಿಟ್ ಕಾರ್ಡ್ ಇದ್ದಿರ್ತೈತಿಲ್ಲ ಇದನ್ನು ಪ್ರಿಂಟ್ ತಗೋರಿ. ಇದನ್ನು ಪ್ರಿಂಟ್ ತಗೊಂಡು ನಿಮ್ಮ ID ಪ್ರೂಫ್ ಒಯ್ಬೇಕಾಕತಿ. ID ಪ್ರೂಫ್ ಅಂದರೆ ಈಗ ಆಧಾರ್ ಕಾರ್ಡಾರು ಒಯ್ಯಿರಿ, ನೀವು ಆಧಾರ್ ಕಾರ್ಡಾರು ಒಯ್ಬೋದು, ಇಲ್ಲಿಕ್ಕಂದ್ರೆ ಪ್ಯಾನ್ ಕಾರ್ಡಾರು ಒಯ್ಬೋದು ಮತ್ತು ವೋಟಿಂಗ್ ಕಾರ್ಡ. ಇದ್ರ ಜೊತೆಗೆ ನೀವು ಫೋಟೋ ಒಯ್ಯಿರಿ. ಫೋಟೋ ಅಷ್ಟೇ ಒಂದೆರಡು ಒಯ್ಬೇಡ್ರಿ, ಒಂದು 10 ಫೋಟೋ ಒಯ್ಯಿರಿ. ಯಾವಾಗ ಹೆಂಗೆ ಕೊಳೆ ಮಕ್ಕಳು ಹೇಳಕ್ಕೆ ಬರೋಂಗಿಲ್ಲ. ನೀವು ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ವೋಟಿಂಗ್ ಕಾರ್ಡ, ಒಂದು 10 ಫೋಟೋ, ಈ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ಬೇಕಾಕತಿ. ಮತ್ತು ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಬರ್ಲಿಕ್ಕಂತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನು ಡೌನ್ಲೋಡ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾನೆ.